ಆರಂಭದಲ್ಲಿ ಅಂದರೆ ಈ ಸುದ್ದಿ ಕೇಳ್ಬೇಕಾದ್ರೆ ನಿಮ್ಗಳಿಗೆ ಅನ್ನಿಸ್ಬೋದು ಬಹುಶಃ ಲೈಕ್ ಇವನು ಯಾರಪ್ಪ ಹೋಗ್ಲಿ ಬಿಡೋಳು ಇವನ್ ಪಾಡಿಗೆ ಇವ್ನು ಇರೋದಲ್ವಾ ಅಂತ ಸಾಮಾನ್ಯವಾಗಿ ನಾವುಗಳು ಕಾಮೆಂಟ್ ಹಾಕೊಳ್ತೀವಿ. ಅವ್ರನ್ನ ಬಿಟ್ಬಿಡೋಣ, ಗಂಡನ್ ಬಿಡೋಣ. ಆದರೆ ಮಕ್ಕಳು ಪರಿಸ್ಥಿತಿ, ಮಕ್ಕಳನ್ನ ಬೆಳೆಸೋದು ಯಾರು, ಸಾಕೋದು ಯಾರು ಇನ್ನು ಮುಂದಕ್ಕೆ? ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಎಂಥವ್ರಿಗೂ ಕೂಡ ಕರಳು ಹಿಂಡ್ಬಿಡುತ್ತೆ. ಇವಳು ಯಾವ ರೀತಿಯ ಮಹಾನ್ ಗೀತಿ ಇರ್ಬೋದು ಅಂತ ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ಕೇಳೋಣ, ಏನಾಯಿತು, ಯಾಕೆ ಹೀಗಾಯಿತು, ಏನು ಹೇಳ್ತಾರೆ ಅಂತ. ಆಕೆಯ ಪತಿ ಮಂಜುನಾಥ್ ಅವರೇ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ಮಂಜುನಾಥ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಮಂಜುನಾಥ್ ಅವರೇ? ಮೇಡಮ್ ಹೇಗಿದೆ ನೋಡಿ ಮೇಡಮ್, ನನ್ನ ಲೈಫೇ ಹಿಂಗಿದೆ. ನಾನು ಚೆನ್ನಾಗಿದೆ ಮೇಡಮ್, ಇವಳ ಜೊತೆಲಿ ಸುಖ ಕೊಟ್ಟು ಇದು ಮಾಡಿ ನೋಡಿ ಮೇಡಮ್. ಇದೆಲ್ಲ ಇದೆ ಪ್ರತಿಯೊಂದು. ನನ್ನ ಸುಮಂಗಾಲೇ ಆಗಿ ನಾನು ಮದುವೆ ಆಗಿರೋದು ಇವಳನ್ನ. ನಾನು ಇಷ್ಟಪಟ್ಟು ಇವಳು ನನ್ನ ಜೊತೆಲಿ ಬಂದು ನಾನು ಮದುವೆ ಆಗಿರೋದು. ನನ್ನ 3 ಜನ ಮಕ್ಕಳಿದ್ದಾರೆ. ಅದೇನು ತಾಳಿ? ತಾಳಿ ಮೇಡಮ್. ಬಿಚ್ಕೊಟ್ಟು ಹೋದ್ರಾ? ಬಿಚ್ಕೊಟ್ಟು ಹೋಗಿರೋದು. ಇಲ್ಲ ಮೇಡಮ್, ಬಿಚ್ಕೊಟ್ಟು ಸ್ಟೇಷನಲ್ಲೇ ಬಿಚ್ಕೊಟ್ಟು ಹೋಗಿರೋದು ಮೇಡಮ್. ತಾಳಿ ಫೋನ್ ಎಲ್ಲ ಕೊಟ್ಟು ಹೋಗಿರೋದು ನೋಡಿ ಮೇಡಮ್. ಸ್ಟೇಷನ್ಗೆ ಯಾವಾಗ ಹೋಗಿದ್ರಿ? ಸ್ಟೇಷನ್ಗೆ ಸೋಮವಾರ ಹೋಗಿದ್ವಿ ಮೇಡಮ್. ಸೋಮವಾರ ಹೋಗಿದ್ದು. ಏನಂತ ಹೇಳಿ ಬಿಚ್ಕೊಟ್ರು ತಾಳಿನ? ಅದೇ ನೀನು ನನಗೆ ಬೇಡ, ನನಗೆ ಅವನೇ ಬೇಕು ಅಂತ. ಬಂದ್ಬಿಡಮ್ಮ, ನೀನು ಕಾಲು ಹಿಡ್ಕೊತೀನಿ. ಅವಾಗೂ ಕೇಳಿದೆ ಮೇಡಮ್, ಕಾಲೆಲ್ಲ ಹಿಡ್ದಿದ್ದೆ ಕೋರಮಂಗಲದಲ್ಲಿ. ಬಂದ್ಬಿಡು, ಸರಿ ಇಲ್ಲ ಅವರು, ನಾವು ಹೊಂಟೋಗ್ಬಿಡೋಣ ಬಾ ಇಲ್ಲಿಂದ, ಬೇಡ ಇದು ಊರೇ ಬೇಡ, ಹೊಂಟೋಗ್ಬಿಡೋಣ ಬಾ ಅಂತ ಕರೆದೆ ಮೇಡಮ್. ಬಂದಿಲ್ಲ ಮೇಡಮ್. ಏನಂದ್ರು? ನನಗೆ ಅವನೇ ಸಂತನೇ ಬೇಕು ಅಂತ ಹೇಳ್ಬಿಟ್ರು ಮೇಡಮ್. ಸ್ಟೇಷನಲ್ಲೇ ಹಾಗಂತ? ಸ್ಟೇಷನಲ್ಲಿ ಹಂಗೆ ಅಂದ್ರೆ ಬರ್ಕೊಬಿಟ್ಟು ಹೋಗ್ಬಿಟ್ಲು. ಏನಂತ ಬರ್ದು ಕೊಟ್ರು ಸ್ಟೇಷನಲ್ಲಿ? ಅದೇ ಏನಂತ ಮೇಡಮ್, ನನಗೆ ಓದಕ್ಕೆ ಬರಲ್ಲ ಮೇಡಮ್, ಬರ್ಕೊಬಿಟ್ಟು ಹೊಂಟೋದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಎತ್ಕೊಂಡು ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ ಮೇಡಮ್? ಹೆಣ್ಮಗು ಅವ್ರ ಹತ್ರ ಇದ್ದಾರೆ, ಗಂಡು ಮಕ್ಳು ಇಬ್ಬರು ನನ್ನ ಹತ್ರ ಇದ್ದಾರೆ. ಗಂಡು ಮಕ್ಕಳನ್ನ ಮಾತಾಡ್ಸೂ ಇಲ್ಲ. ಯಾಕಮ್ಮ ಮಕ್ಕ ನೋಡು ಅಂತ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಚೆನ್ನಾಗಿ ಸಾಕ್ತೀನಿ, ಇನ್ನೂ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳಿದ್ದೀನಿ. ನನಗೆ ಸಂತೂನೇ ಬೇಕು ಅಂತ ಹೊಂಟೋದು. ಅವ್ನು ಸರಿ ಇಲ್ಲ ಮೇಡಮ್. ಅವನು ನನ್ನೆಲ್ಲ ನೋಡಿದ್ದೀನಿ ಬಸ್ತಂಪುರದಲ್ಲಿ, ಎಲ್ಲರೂ ಗೊತ್ತು ನನಗೆ. ಯಾರನ್ನ ಕೇಳಿ ಅವನಂತೂ ಸರಿ ಇಲ್ಲ. ಅವನು ಸ್ಪೀಟರು, ಗ್ಯಾಂಗರ್, ಅವನು ಸರಿ ಇಲ್ಲ. ಅವನ ಬಗ್ಗೆ ಎಲ್ಲರಿಗೂ ಗೊತ್ತು, ಅವ್ನು ಸರಿ ಇಲ್ಲ. ಅವನು. ಎಷ್ಟು ಜನ ಮಕ್ಕಳು? ನಾನು 3 ಜನ ಮೇಡಮ್ ಮಕ್ಕಳು. 2 ಗಂಡು ಮಕ್ಕಳು, 1 ಹೆಣ್ಮಗು. ಹೌದು. ಫಸ್ಟ್ ಮಗು ಹೆಣ್ಮಗುನ? ಫಸ್ಟ್ ಗಂಡು ಮಗು ಮೇಡಮ್. ಓಕೆ, ಹೆಣ್ಮಗು ಲಾಸ್ಟ್ನೇದ? ಎರಡನೇದು ಹೆಣ್ಮಗು. ಅಮ್ಮ ಹಾಸ್ಪಿಟ್ಲ್ ಆನೆಕಲ್ಲು ಹುಟ್ಟಿರೋದವಳು. ನನ್ನ ದೇವತೆ ಮೇಡಮ್ ಅವಳು, ನನ್ನ ಮಗಳು. ಪಪ್ಪ ಡ್ಯಾಡಿ ಡ್ಯಾಡಿ ಅಂತ 3 ಜನನು ಮೇಡಮ್. ನನ್ನ ಮಕ್ಕಳು ಮೇಡಮ್. ನನ್ನ ಫ್ಲೇವರೇ ಯಾವಾಗೂ ನನ್ನಂತಿನೇ ಮೇಡಮ್. ಯಾವಾಗೂ ಅಷ್ಟೇ ಈ ಮುದ್ದು ನನ್ನ ಚಿನ್ನು ನಂದೇ ಮೇಡಮ್. ಯಾವಾಗೂ ಇವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದೀರಿ ಮೇಡಮ್. ಇವಾಗೂ ಏನಿಲ್ಲ, ಆ ಕಾಲ ಮಿಂಚಿಲ್ಲ ಮೇಡಮ್. ನನ್ನ ಹೆಂಡ್ರು ನನಗೆ ಮೇಡಮ್. ನಾನು ಇವಾಗೂ ಬಂದರೆ ನನ್ನ ಹತ್ರನೇ ಇರಲಿ ಮೇಡಮ್. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮೇಡಮ್, ನನ್ನ ಹೆಂಡ್ತಿ ನನ್ನ ಹತ್ರನೇ ಬಂದ್ಬಿಡ್ಲಿ ಮೇಡಮ್. ಲೀಲಾ ಎಲ್ಲೇ ಇದ್ರೂ ಬಂದ್ಬಿಡು ಚಿನ್ನು. ಮಕ್ಕಳು ಅಮ್ಮ ಅಮ್ಮ ಅಂತಾರೆ, ನನಗೋಸ್ಕರ ಇಲ್ಲ, ನನ್ನ ಮಕ್ಕಳಿಗೋಸ್ಕರ ಬಾ ಅಮ್ಮ ಚಿನ್ನು. ಮಕ್ಕಳು ಕೇಳ್ತಾರೆ, ಮಕ್ಕಳು ಅಮ್ಮ ಅಮ್ಮ ಅಂದ್ಬಿಟ್ಟು. 4th ಸ್ಟ್ಯಾಂಡರ್ಡ್ ಒಬ್ಬ UKG. ದೊಡ್ಡವನಿಗೆ ಫುಲ್ ಅಮ್ಮ ಬಂದ್ಬಿಟ್ಟಿದೆ ಮೇಡಮ್. ಮೈಯೆಲ್ಲ ಅಮ್ಮ ಬಂದ್ಬಿಟ್ಟಿದೆ, ಮೈಯೆಲ್ಲ ಗುಳ್ಳೆ. ಅವನಿಗೆ ಯಾವಾಗ ನೋಡು ಜ್ವರ. ಅವ್ರ ತಾಯಿ ಹೋದಾಗಿಂದನೂ ಜ್ವರ, ತಾಯಿ ಮೇಲೇ ಜ್ಞಾನ. ಇಬ್ಬರಿಗೂ ಚಿಕ್ಕ ಮಕ್ಕಳು ಮೇಡಮ್. ಒಳ್ಳೆ ಪಿಲಾ ಮಕ್ಕಳು ಇದ್ದಂಗಿದ್ದಾರೆ. ನೀವೇ ನೋಡಿ ಮೇಡಮ್, ಕರೆದು ಬಿಡ್ಬೇಕಾದ್ರೆ ಅಪ್ಪ ಮಮ್ಮಿ ಮಮ್ಮಿ ಅಂತಾರೆ ಮೇಡಮ್. ನೈಟೆಲ್ಲ ನಾನು ಉಳ್ದೆ ಮೇಡಮ್ ಜ್ಞಾನ. ಲೀಲಾ 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 ನನ್ನ ಪಕ್ಕದಲ್ಲೇ ಇದ್ದಾಳೆ. ಇವಾಗ ಹೋಗ್ತೇ ಮೇಡಮ್. ಇದೆಲ್ಲ ತುಂಬ ಹೋಗ್ಬಿಟ್ಟಿದ್ದಾಳೆ ಮೇಡಮ್. ನನ್ನ ಹೆಂಡ್ತಿ ಮೇಡಮ್ ಬಂಗಾರ ಮೇಡಮ್. ನಾನು ಸುಮಾಂಗಲ್ಲಿ ನೀರು ಹಾಕಿದ್ರು ಬಗ್ಲಿಲ್ವಾ? ಅವರು ಬರ್ಲಿಲ್ವಾ? ಮಾತಾಡಿಸ್ಲಿಲ್ವಾ? ಏನು ಮಾತಾಡಿಸ್ಲಿಲ್ಲ. ಅಂತ ಬೇಜಾರು ಏನಿದೆ ಅವ್ರಿಗೆ? ಏನಿದೆಯೋ ಗೊತ್ತಿಲ್ಲ ಮೇಡಮ್. ಸುಗ್ಗ ಏನು ಮೇಡಮ್, ಗಾಡಿನಲ್ಲಿ ಕ್ಯಾಬಲ್ಲಿ ಓಡಿಸಿ ನೈಟ್ ಹೋಗ್ಲು ದುಡ್ದು ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಮೇಡಮ್. ಮಕ್ಕಳಿಗೆ ಒಬ್ಬೊಬ್ರಿಗೆ 70,000 80,000 ಮೇಡಮ್. ಒಬ್ಬೊಬ್ರಿಗೆ ಮೇಡಮ್. ರಾಕ್ಗುಡ್ ಸ್ಕೂಲಲ್ಲಿ ಹಾಕಿದ್ದೀನಿ, ಅದು ಇಂಗ್ಲೀಷ್ ಮೀಡಿಯಮಲ್ಲಿ ನನ್ನ ಮಕ್ಕಳನ್ನ ಹಾಕಿರೋದು ಮೇಡಮ್. ಇನ್ನೂ ಚಿಕ್ಕೋನು ಇವಾಗ ಮೇಡಮ್, ಜಸ್ಟ್ ಇವತ್ತು ಹೋಗಿರೋದು ಸ್ಕೂಲ್ಗೆ. ಒಂದು 5 ತಿಂಗಳಾಗಿದೆ ಅವನು ಹೋಗಿ ಮೇಡಮ್. ನನ್ನ ಕಷ್ಟ ಹಿಂಗಿದೆ ಮೇಡಮ್. ಇವಾಗ ನನ್ನ ಹತ್ರ ಕ್ಯಾಬ್ ಇಲ್ಲ ಮೇಡಮ್, ಕ್ಯಾಬು ಮಾರ್ಬಿಟ್ಟೆ ನಾನು. ಅದೇ ಮೇಡಮ್, ಹಬ್ಬದಕ್ಕೆ ಮುಂಚೆ ವರಮಹಾಲಕ್ಷ್ಮಿ ಮುಂದಕ್ಕೆ ಒಂದು ಕ್ಯಾಬ್ ಕೊಟ್ಬಿಟ್ಟೆ. ನನ್ನ ಕೈಯಲ್ಲಿ ಆಗಲ್ಲ ಮೇಂಟೈನ್ ಮಾಡೋಕ್ಕೆ. 2 ಕ್ಯಾಬ್ ಇತ್ತು ಮೇಡಮ್. 1 ಕ್ಯಾಬ್ ಕೊಟ್ಬಿಟ್ಟೆ, ನನ್ನ ಕೈಯಲ್ಲಿ ಆಗಲ್ಬಿಟ್ಟು. ಇವಾಗ ಬಾಡಿಗೆ ಕಾರ್ ಓಡಿಸ್ತಾ ಮೇಡಮ್. ನಾನು ಬಾಡಿಗೆ ಕಾರ್ ಓಡಿಸಿ ಕೂಡ ಅವ್ರನ್ನ ಬಿಟ್ಟಿಲ್ಲ ಮೇಡಮ್. ಇವಳು ಗೊತ್ತು ನಾನು ಬಾಡಿಗೆ ಕಾರೇ ಓಡಿಸೋದು, ಆದ್ರೂ ಬಿಟ್ಟಿಲ್ಲ. ಅಷ್ಟು ಚೆನ್ನಾಗಿ ನನ್ನ ಫ್ಲೇವರ್ ಮೇಡಮ್ ಇವಳು. ಇದು ನಂದೇ ಮೇಡಮ್. ಯಾವಾಗಿದ್ರೆ ನನ್ನೆಂತಿನೇ ಮೇಡಮ್. ನನ್ನ ಸುಮಂಗಲ್ಯ ಆಗಿ ನಾನು ಮದುವೆ ಆಗಿ ಬಂದಿರೋದು ಮೇಡಮ್ ಇವಳನ್ನ.
ನನ್ನ ಹತ್ರ ಎಲ್ಲ ಇದೆ ಮೇಡಮ್, ರೇಷನ್ ಕಾರ್ಡು ಎಲ್ಲ ಇದೆ ಮೇಡಮ್. ಅವಳಂದ್ರೆ ನನ್ನ ಪ್ರಾಣ ಮೇಡಮ್. ಇವಾಗೂ ಅವಳು ಎಲ್ಲೇ ಇರಲಿ ಬಂದ್ಬಿಡಿಯಪ್ಪ, ಜನ ಎಲ್ಲ ನನ್ನ ಸಪೋರ್ಟ್ ಮಾಡಿ ಸ್ವಾಮಿ. ನನ್ನ ಹೆಂಡತಿ ನನ್ನ ಹತ್ರನೇ ಫೋನ್ ಬಂದ್ಬಿಡಿ ಮಾಡಿದ್ರ ಮೇಡಮ್. ಸ್ಟೇಷನ್ಗೆ ಹೋಗಿ ಬಂದ್ಮೇಲೆ ಯಾವಾಗಾರು ಫೋನ್ ಇಲ್ಲ ಮಾಡಿಲ್ಲ? ಮೇಡಮ್, ಫೋನ್ ಅಂತೂ ಯಾವತ್ತೂ ಮಾಡಿಲ್ಲ ಅವಳು. ಬಾಯಲ್ಲೈತೆ ನಂಬರ್ ಆದ್ರೂ ಮಾಡಿಲ್ಲ ಅವಳು.